ಶಿಕ್ಷಣವಿಲ್ಲದೆ ಜಗತ್ತಿನಲ್ಲಿ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಹೀಗಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಮಕ್ಕಳ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಧನ್ಯಕುಮಾರ್ HR ಹೇಳಿದರು. ಪಾಂಡುಪುರ ತಾಲೂಕಿನ ಗಿರಿಯಾರಹಳ್ಳಿ ಹಾಗೂ ಅರವು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ದಿವಂಗತ ಡಾಕ್ಟರ್ KV ಶ್ರೀನಿವಾಸ್ ಅವರ ಸ್ಮರಣಾರ್ಥ ಉಚಿತ ನೋಟ್ಬುಕ್ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಸಾಹಿತ್ಯ, ಕಲೆ, ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹ ನೀಡುತ್ತಿದ್ದ ಸಮಾಜ ಸೇವಕ ದಿವಂಗತ ಡಾಕ್ಟರ್ KV ಶ್ರೀನಿವಾಸ್ ಅವರು ತಮ್ಮ 75ನೇ ಹುಟ್ಟುಹಬ್ಬದ ಪ್ರಯುಕ್ತ 75 ಸಾಲುಗಳ ನೋಟ್ ಪುಸ್ತಕ, ಲೇಖನ ಸಾಮಗ್ರಿ ನೀಡುವುದಾಗಿ ವಾಗ್ದಾನ ಮಾಡಿದ್ದರು. ಅಂತೆಯೇ ಅವರ ಪುತ್ರ ದಂತ ವೈದ್ಯ ಡಾಕ್ಟರ್ KS ಅಭಿನಯ್ ಅವರು ಮಕ್ಕಳಿಗೆ ಇಂಗ್ಲಿಷ್ ನಿಘಂಟು ಹಾಗೂ ನೋಟ್ಬುಕ್, ಲೇಖನ ಸಾಮಗ್ರಿಗಳನ್ನು ನೀಡುವ ಮೂಲಕ ತಂದೆಯ ಆಸೆ ಈಡೇರಿಸಲು ಮುಂದಾಗಿದ್ದಾರೆ ಎಂದು ತಿಳಿಸಿದರು. ಈ ಹಿಂದೆ ಡಾಕ್ಟರ್ KV ಶ್ರೀನಿವಾಸ್ ಅವರು ತಾಲೂಕಿನ ಡಾಮರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಪುಸ್ತಕ ವಿತರಣೆಗೆ ಚಾಲನೆ ನೀಡಿದರು. ಆ ವೇಳೆ ವೈದ್ಯರಾಗಿರುವವರು, ನನಗೆ 75 ವರ್ಷ ತುಂಬಿದೆ, ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಿಕೊಳ್ಳುವ ಪರಿಪಾಠ ನನಗಿಲ್ಲ. ಹೀಗಾಗಿ ತಾಲೂಕಿನ 70 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಪುಸ್ತಕ, ಪೆನ್ಸಿಲ್ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಿಸಲು ಬಯಸಿದ್ದೇನೆ ಎಂದು ತಿಳಿಸಿದ್ದರು. ಆದರೆ ಅವರು ಇತ್ತೀಚೆಗೆ ನಿಧನರಾದರು. ಆದ್ದರಿಂದ ತಂದೆ ಆಸೆ ಈಡೇರಿಸಲು ಅವರ ಪುತ್ರ ಡಾಕ್ಟರ್ KS ಅಭಿನಯ್ ಅವರು ಈ ವರ್ಷ 75 ಸರ್ಕಾರಿ ಶಾಲೆಗಳಿಗೆ ನೋಟ್ಬುಕ್ ವಿತರಣೆ ಮಾಡಲು ಮುಂದಾಗಿದ್ದಾರೆ. ತಂದೆ ಹಾದಿಯಲ್ಲೇ ಮುನ್ನಡೆಯಿರುವುದು ಶ್ಲಾಘನೀಯ ಎಂದರು. ಕಾರ್ಯಕ್ರಮದ ದಂತವೈದ್ಯ ಡಾಕ್ಟರ್ KS ಅಭಿನಯ್, ಪತ್ರಕರ್ತ N ಕೃಷ್ಣೇಗೌಡ, ಶಿಕ್ಷಕರಾದ PK ಮಹೇಶ್, K ಕಾಂತರಾಜು, BM ರಾಘವೇಂದ್ರ, D ಶಿವಣ್ಣ, STMC ಅಧ್ಯಕ್ಷ ಲೋಕೇಶ್ ಸೇರಿದಂತೆ ಇತರರಿದ್ದರು. ಒದಗಿಸ್ತಿದ್ರು. ಆ ಥರದ ಸರ್ವಿಸು ಇವತ್ತು ಕ್ಯಾತ್ನಳ್ಳಿ ಗ್ರಾಮದಲ್ಲಿ 100 ವಿದ್ಯಾರ್ಥಿಗಳು ಕ್ರೀಡೆಯಲ್ಲೇ ಗೌರ್ಮೆಂಟ್ ಕೆಲಸವನ್ನು ಪಡ್ಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳು ಇವತ್ತಿವೆ. ಹಾಗಾಗಿ ಡಾಕ್ಟರ್ KV ಶ್ರೀನಿವಾಸ್ ಅಂದ್ರೆ ಅನೇಕ ಜನರು ತಿಳ್ಕೊತಾರೆ. ಆ ಥರದ ಬಹಳ ದೊಡ್ಡ 5 ವರ್ಷ ಆಗಿರ್ತದೆ, 75 ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡ್ರು. ಆ ಸಂದರ್ಭದಲ್ಲಿ ಒಂದು ವಾಗ್ದಾನವನ್ನು ಮಾಡಿದ್ರು. ಪಾಂಡುಪುರ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳಿಗೆ 75 ಶಾಲೆಗಳಿಗೆ ಈ ವರ್ಷದೊಳಗಡೆ 75 ಶಾಲೆಗೆ ನಮಗೆ ಬೇಕಾದಂಥ ಒಂದಷ್ಟು ಸಲಕರಣೆಗಳನ್ನ ನಾವು ಕೊಡ್ತೀವಿ ಅಂತ ಹೇಳಿ ಒಂದು ಧ್ಯೇಯನ ಇಟ್ಕೊಂಡು ಒಂದು ಘೋಷಣೆಯನ್ನು ಮಾಡಿ ಈಡೇರಿಸ್ತೀವಿ ಅಂತ ಹೇಳ್ತಾ ಒಂದೆರಡು ಮಾತನ್ನು ಡಾಕ್ಟ್ರು ಪರಿಚಯವನ್ನು ಮಾಡಿಕೊಟ್ಟು ಒಂದೆರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ಕೊಡ್ತಾ ಇರೋ ಉದ್ದೇಶ ಇಷ್ಟೇನೆ. ಪಾಂಡುಪುರ ತಾಲೂಕಿನ ಕ್ಯಾತ್ನಳ್ಳಿ ಗ್ರಾಮದಲ್ಲಿ ಡಾಕ್ಟರ್ KV ಶ್ರೀನಿವಾಸ್ ಅಂತ ಒಬ್ಬ ವ್ಯಕ್ತಿ ಇದ್ದರು. ಅವ್ರಿಗೆ 75 ವರ್ಷ ವಯಸ್ಸಾಗಿತ್ತು. ಅವರು ವೃತ್ತಿನಲ್ಲಿ ವೈದ್ಯರಾದ್ರು, ಅಂದರೆ ವೃತ್ತಿನಲ್ಲಿ ಡಾಕ್ಟರ್ ಆದ್ರೂ ಕೂಡ
ಸಾಮಾಜಿಕವಾಗಿ ಸಾಹಿತ್ಯಿಕವಾಗಿ ಬಹಳಷ್ಟು ಕೆಲಸ ಮಾಡಿದಂಥ ವ್ಯಕ್ತಿ ಡಾಕ್ಟರ್ ಕೆ ವೈ ಶ್ರೀನಿವಾಸ್ ಅವರು. ಅವ್ರು ಹೇಗೆ ಅಂತ ಅಂದ್ರೆ, ಈಗ ಗಿರಿಹಳ್ಳಿ ನಿಮ್ಮೂರಲ್ಲಿ ನೀವು ಮಕ್ಕಳುಗಳ ಏನಾದ್ರು ಒಂದು ಸಾಧನೆ ಮಾಡಿದ್ದಾರೆ, ಕ್ರೀಡೆನಲ್ಲಾಗಲಿ ಸಾಹಿತ್ಯದಲ್ಲಾಗಲಿ ಅಥವಾ ಬೇರೆ ಯಾವುದೇ ಕ್ಷೇತ್ರದಲ್ಲಿ ಒಂದು ಸಾಧನೆ ಮಾಡಿದ್ದಾರೆ ಅಂದ್ರೆ ಅವ್ರನ್ನ ಹುಡಿಕೊಂಡು ಬಂದು ಅವ್ರನ್ನ ಗೌರವಿಸಿ ಅವ್ರಿಗೆ ಪ್ರೋತ್ಸಾಹ ನೀಡಿ ಅವ್ರಿಗೆ ಏನು ಸವಲತ್ತು ಬೇಕೋ ಆ ಥರ ಮಾಡ್ತಿದ್ದಂಥ ವ್ಯಕ್ತಿ. ಇವತ್ತು ಕ್ಯಾತ್ನಳ್ಳಿ ಗ್ರಾಮದಲ್ಲಿ ಅನೇಕ ಕ್ರೀಡಾಪಟುಗಳನ್ನ ತಯಾರು ಮಾಡಿರ್ತಕ್ಕಂಥವ್ರು. ಆ ಕ್ರೀಡಾದಲ್ಲಿ ಓ ಹೌದಾ ಸರ್, ನೋಡಿ ಇಲ್ಲೇ ನೋಡಿ ನಿಮ್ಮ ಮಾಸ್ಟರ್ ಉದಾಹರಣೆ ಆಗ್ತಾ ಇದ್ದಾರೆ. ಮತ್ತೆ ನಿಮ್ಮ ಅಪ್ಪ ಅವರೆಲ್ಲ